ರಾಘವೇಂದ್ರ ರಾಯ ಏನು ನಿಮ್ಮ ಮಾಯ, ರಾಘವೇಂದ್ರ ರಾಯ ಏನು ನಿಮ್ಮ ಮಾಯ, ರಾಘವೇಂದ್ರ ರಾಯ ಭಕ್ತರಿಗೆ ಸಹಾಯ ಮಾಡುವಂಥ ರಾಯ, ರಾಘವೇಂದ್ರ ರಾಯ ಏನು ನಿಮ್ಮ ಮಾಯ, ರಾಘವೇಂದ್ರ ರಾಯ ಕಷ್ಟದಿಂದ ಬಂದ ಶಿಷ್ಟ ಭಕ್ತರನ್ನು, ಕಷ್ಟದಿಂದ ಬಂದ ಶಿಷ್ಟ ಭಕ್ತರನ್ನು ದೃಷ್ಟಿಯಿಂದ ನೋಡೋ ಶ್ರೀ ಪದ್ಮಪತಿ ವಿಠಲ, ದೃಷ್ಟಿಯಿಂದ ನೋಡೋ ಶ್ರೀ ಪದ್ಮಪತಿ ವಿಠಲ, ರಾಘವೇಂದ್ರ ರಾಯ ಏನು ನಿಮ್ಮ ಮಾಯ, ಭಕ್ತರಿಗೆ ಸಹಾಯ ಮಾಡುವಂಥ ರಾಯ, ರಾಘವೇಂದ್ರ ರಾಯ ಏನು ನಿಮ್ಮ ಮಾಯ, ರಾಘವೇಂದ್ರ ರಾಯ ಜನಮನದಲ್ಲಿ ಸದ್ಭಾವನೆ ಬಿತ್ತಲು, ಜನಮನದಲ್ಲಿ ಸದ್ಭಾವನೆ ಬಿತ್ತಲು ಇನ್ನೊಮ್ಮೆ ಬಾ ಗುರುರಾಯ, ಗುರುರಾಯ ಮತ್ತೊಮ್ಮೆ ಬಾ ಗುರುರಾಯ ಜನಮನದಲ್ಲಿ ಸದ್ಭಾವನೆ ಬಿತ್ತಲು, ಜನಮನದಲ್ಲಿ ಸದ್ಭಾವನೆ ಬಿತ್ತಲು ಇನ್ನೊಮ್ಮೆ ಬಾ ಗುರುರಾಯ, ಗುರುರಾಯ ಮತ್ತೊಮ್ಮೆ ಬಾ ಗುರುರಾಯ ಪಾಪವಿಲೋಕದಿ ತುಂಬಿ ನಿಂತಿದೆ, ಪಾಪವಿಲೋಕದಿ ತುಂಬಿ ನಿಂತಿದೆ, ಪಾಪಹರಣನೆ ಬೇಗನೆ ಬಾರೋ, ಪಾಪಹರಣನೆ ಬೇಗನೆ ಬಾರೋ, ಪಾಪಹರಣನೆ ಬೇಗನೆ ಬಾರೋ, ಪಾಪಹರಣನೆ ಬೇಗನೆ ಬಾರೋ ಇನ್ನೊಮ್ಮೆ ಬಾ ಗುರುರಾಯ, ಗುರುರಾಯ ಮತ್ತೊಮ್ಮೆ ಬಾ ಗುರುರಾಯ ಮಂತ್ರಾಲಯದ ಚಲುವ ಚಂದಿರ, ಮಂತ್ರಾಲಯದ ಚಲುವ ಚಂದಿರ ಅಂತರಂಗದಲ್ಲಿ ನೆಲೆಸಿ ನಂತರ ಕಂತು ಪಿತಾ ನಮ್ಮ ಪ್ರಾಣೇಶ ವಿಠಲ, ಕಂತು ಪಿತಾ ನಮ್ಮ ಪ್ರಾಣೇಶ ವಿಠಲ ಸಂತಸದಿ ನೀ ಭಕುತರ ಪೊರೆಯಲು, ಕಂತು ಪಿತಾ ನಮ್ಮ ಪ್ರಾಣೇಶ ವಿಠಲ ಸಂತಸದಿ ನೀ ಭಕುತರ ಪೊರೆಯಲು ಇನ್ನೊಮ್ಮೆ ಬಾ ಗುರುರಾಯ, ಗುರುರಾಯ ಮತ್ತೊಮ್ಮೆ ಬಾ ಗುರುರಾಯ, ಮತ್ತೊಮ್ಮೆ ಬಾ ಗುರುರಾಯ, ಮತ್ತೊಮ್ಮೆ ಬಾ ಗುರುರಾಯ
ಆ ಆ ಏಕೆ ಮಲಗಿ ಹೇ ಹರಿಯೇ ಏನು ಆಯಾಸ ಏಕೆ ಮಲಗಿ ಹೇ ಹರಿಯೇ ಏನು ಆಯಾಸ ಏಕೆ ಮಲಗಿ ಹೇ ಹರಿಯೇ ಏನು ಆಯಾಸ ಜೋಕೆ ಮಾಡುವ ಬಿರುದು ಸಾಕಾಯಿತೇನು ಏಕೆ ಮಲಗಿ ಹೇ ಹರಿಯೇ ಏನು ಆಯಾಸ ತಮನೊಡನೆ ಹೋರಾಡಿ ತಪಿಸಿ ಮೈ ಬೆವರಿತೋ ತಮನೊಡನೆ ಹೋರಾಡಿ ತಪಿಸಿ ಮೈ ಬೆವರಿತೋ ಅಮೃತ ಮಥನದಿ ಗಿರಿಯೋ ಅತಿ ಭಾರವಾಯ್ತೋ ತಮನೊಡನೆ ಹೋರಾಡಿ ತಪಿಸಿ ಮೈ ಬೆವರಿತೋ ಅಮೃತ ಮಥನದಿ ಗಿರಿಯೋ ಅತಿ ಭಾರವಾಯ್ತೋ ರಮಣೀಯನು ತರುವಾಗ ರಣರಂಗ ಬಹಳಾಯ್ತೋ ರಮಣೀಯನು ತರುವಾಗ ರಣರಂಗ ಬಹಳಾಯ್ತೋ ಅಮರರಿ ಪೂವನು ಸೀಳೆ ಕರಸೋತಿತೋ ಏಕೆ ಮಲಗಿ ಹೇ ಹರಿಯ ಏನು ಆಯಾಸ ಆಕಾಶ ಭೇದಿಸಲು ಆಕಾಲು ಉಳುಕೀತೋ ಆಕಾಶ ಭೇದಿಸಲು ಆಕಾಲು ಉಳುಕೀತೋ ಕಾಕು ನೃಪರನು ಸೀಳೆ ಕರಸೋತಿತೋ ಭೂದೇವಿಯ ನರಸಿ ಬಳಲಿಕೆಯು ಬಹಳಾಯ್ತೋ ಭೂದೇವಿಯ ನರಸಿ ಬಳಲಿಕೆಯು ಬಹಳಾಯ್ತೋ ಲೋಕಭಾರವ ಇಳುಹಿ ಸಾಕು ಸಾಕಾಯ್ತೋ ಏಕೆ ಮಲಗಿ ಹೇ ಹರಿಯ ಏನು ಆಯಾಸ ಚಪಲೆಯರ ಮೋಹಿಸಲು ಉಪಟಳವು ಬಹಳಾಯ್ತೋ ಚಪಲೆಯರ ಮೋಹಿಸಲು ಉಪಟಳವು ಬಹಳಾಯ್ತೋ ಅಪವಿತ್ರರಡಗಿಸಲು ಅಧಿಕ ಶ್ರಮವಾಯ್ತೋ ಚಪಲೆಯರ ಮೋಹಿಸಲು ಉಪಟಳವು ಬಹಳಾಯ್ತೋ ಅಪವಿತ್ರರಡಗಿಸಲು ಅಧಿಕ ಶ್ರಮವಾಯ್ತೋ ಕೃಪೆ ಮಾಡಿ ನೋಡಯ್ಯ ಕಣ್ಣು ತೆರೆದಿನ್ನ ಕಾಡೆ ಕೃಪೆ ಮಾಡಿ ನೋಡಯ್ಯ ಕಣ್ಣು ತೆರೆದಿನ್ನ ಕಾಡೆ ಕಪಟ ನಾಟಕ ಶ್ರೀ ಗೋಪಾಲ ವಿಠಲ ಕಪಟ ನಾಟಕ ಶ್ರೀ ಗೋಪಾಲ ವಿಠಲ ಏಕೆ ಮಲಗಿ ಹೇ ಹರಿಯ ಏನು ಆಯಾಸ ಜೋಕೆ ಮಾಡುವ ಬಿರುದು ಸಾಕಾಯಿತೇನು
ಕಾಯಿತೇನು ಏಕೆ ಮಲಗಿ ಹೇ ಹರಿಯ ಏನು ಆಯಾಸ. ನನ್ನ ಹೆಸರು ಅಮೂಲ್ಯ. ನಾನಿವಾಗ PUC ಸೆಕೆಂಡ್ ಇಯರ್ ಓದ್ತಾ ಇದ್ದೀನಿ. 17 ವರ್ಷ ನನಗೆ. ಸೈನ್ಸ್ ತೊಗೊಂಡಿದ್ದೀನಿ. ಸರಿಗಮಪ ಲಿಟ್ಲ್ ಚಾಂಪ್ಸಿಗೆ ನಾನು ಹೋಗಿದ್ದೆ. ಲಾಸ್ಟ್ ರೌಂಡ್ ತನಕ ಸೆಲೆಕ್ಟ್ ಆಗಿತ್ತು. ಲಾಸ್ಟ್ ರೌಂಡ್ಗೆ ಹೋಗ್ತು. ಸೊ ಸಂಗೀತಾಭ್ಯಾಸ ಮಾಡ್ತಾಯಿದ್ದೀನಿ ಚಿಕ್ಕ ವಯಸ್ಸಿಂದ. ನಾನು ಕರ್ನಾಟಕ ನಾನು ಇಲ್ಲಿ ಭಜನೆ ಎಲ್ಲ ಹಾಡ್ತಾರೆ ನಮ್ಮ ಓಣಿಯಲ್ಲೆಲ್ಲ ಕಡೆ ಹಾಡ್ತಾರೆ. ನಮ್ಮ ತಾತ ಗುರುಗಳಿದ್ದಂಗೆ ನಮಗೆ. ಅವರು ನಮಗೆಲ್ಲ ಸ್ಫೂರ್ತಿ. ಸೊ ಭಜನೆ ಎಲ್ಲ ಹಾಡ್ತಾಯಿದ್ದೆ ಚಿಕ್ಕ ವಯಸ್ಸಿಂದ. ಸೊ ನಾನು 2ನೇ ಕ್ಲಾಸಿಂದ ಸಂಗೀತ ಕ್ಲಾಸಿಗೆ ಸೇರಿಕೊಂಡೆ. ಆಮೇಲೆ ಹಾರ್ಮೋನಿಯಂ ಕಲ್ತ್ಕೊಂಡೆ ನಾನು 5 ವರ್ಷ ತನಕ. ಆಮೇಲೆ ಕೊರೋನಾ ಟೈಮಲ್ಲಿ ಸ್ವಲ್ಪ ಬ್ರೇಕ್ ಆಯಿತು. ಮತ್ತು ಕರ್ನಾಟಕ ಸಂಗೀತಕ್ಕೆ ಕಲಿಯೋಕ್ಕೆ ಹೋದೆ. ಜೂನಿಯರ್ ಎಕ್ಸಾಮ್ ಆಗಿದೆ. ಇವಾಗ ಸೀನಿಯರ್ ಕಲಿತಾ ಇದ್ದೀನಿ ನಾನು ಕರ್ನಾಟಕ ಸಂಗೀತ. ಗಮಕ ಕಲ್ತಿದ್ದೀನಿ. ಗಮಕ ಕಲೆ ಅಂತ ಅದು. ಅದರಲ್ಲಿ ಹೆಂಗಂದರೆ ಅದರಲ್ಲಿ ಕುಮಾರವ್ಯಾಸ ಭಾರತ ಅದೆಲ್ಲ ಬರುತ್ತೆ. ಸೊ ಗಮಕದಲ್ಲಿ ಕುಮಾರವ್ಯಾಸ ಭಾರತ ಹೆಚ್ಚು ಮೇಲ್ ತೊಗೋತೀವಿ ನಾವು. ಅದರದ್ದು ಒಂದು ಪದ್ಯ ಹಾಡು ತೋರಿಸ್ತೀನಿ. ಶ್ರೀ ವನಿತೆಯ ರಸನೆ ವಿಮಲ ರಾಜೀವ ಪೀಠನ ಪಿತನೆ ಜಗಕ್ಕೆ ಅತಿ ಪಾವನನೆ ಸನಕಾದಿ ಸಜ್ಜನ ನಿಕರದಾತ ರಾವಣ ಸುರಮಥನ ಶ್ರವಣ ಸುಧಾ ವಿನೂತನ ಕಥನ ಕಾರಣ ಕಾಹುದು ಆನತ ಜಗವ ಗದುಗಿನ ವೀರ ನಾರಾಯಣ ಆ ಇದು ಕುಮಾರವ್ಯಾಸ ಭಾರತದ ಪ್ರಥಮ ಪದ್ಯ. ಇದು ಎಲ್ಲ ಕುಮಾರವ್ಯಾಸ ಭಕ್ತರಿಗೆ ಅಥವಾ ಗಮಕ ಹಾಡೋರಿಗೆ ಎಲ್ಲರಿಗೂ ಬರುತ್ತೆ. ಇದು ಬರಲೇಬೇಕು. ಇದು ಭಾಳ ಫೇಮಸ್ ಈ ಪದ್ಯ. ಸೊ ಗಮಕದಲ್ಲಿ ಪ್ರಥಮ ಪದ್ಯ ಇದನ್ನೇ ಹೇಳ್ಕೊಡ್ತಾರೆ ನಮಗೆ. ಗಮಕ ನಂದು 5 ಎಕ್ಸಾಮ್ ಇರುತ್ತೆ. ಅದರಲ್ಲಿ 4 ಎಕ್ಸಾಮ್ ಮುಗಿಸಿದ್ದೀನಿ. ಈ ವರ್ಷ ಇನ್ನೊಂದು ಕೊನೆ ಎಕ್ಸಾಮ್ ಕಟ್ತಾ ಇದ್ದೀನಿ ನಾನು ಪರೀಕ್ಷೆ. 4 ಪರೀಕ್ಷೆಯಲ್ಲಿ ನಾನು ಸ್ಟೇಟಿಗೆ ಪ್ರಥಮ ಬಂದಿದ್ದೀನಿ. ಹೌದು, 4 ಪ್ರಥಮ. ಈಗ ಪಾರಿಣ ಅಂತ ಕೊನೆಯ ಪರೀಕ್ಷೆ ಅದು ಒಂದು ಕಟ್ಟಣ ಅಂತ ಈ ವರ್ಷ ಇದೆ. ನಮ್ಮ ತಾತ ರಂಗನಾಥ್ ಕಟ್ಟಿ ಅಂತ, ನಮ್ಮ ಅಜ್ಜಿ ವಾಣಿ ರಂಗನಾಥ್ ಕಟ್ಟಿ, ನಮ್ಮ ತಂದೆ ಶ್ರೀಹರ್ಷ ಕಟ್ಟಿ, ಅಮ್ಮ ವಿದ್ಯಾ ಶ್ರೀಹರ್ಷ ಕಟ್ಟಿ, ನಾನು ಅಮೂಲ್ಯ ಎಸ್ ಕಟ್ಟಿ. ದಿನ ಮಾಡ್ತೀನಿ ನಾನು. ದಿನ ಇವಾಗ ಕಡಿಮೆ ಆಗಿದೆ, 2 ತಾಸು ಮಾಡ್ತೀನಿ. ಮುಂಚೆ ಎಲ್ಲ 3 ಇಂದ 4 ತಾಸು ಮಾಡ್ತಿದ್ದೆ ನಾನು. ಇವಾಗ ಮತ್ತೆ ಸಂಗೀತ ಕ್ಲಾಸ್ ಶುರು ಆಗುತ್ತಲ್ಲ, ಮತ್ತೆ ಜೂನಿಂದ ಶುರು ಆಗುತ್ತೆ. ಮತ್ತೆ 3 ರಿಂದ 4 ತಾಸು ಪ್ರಾಕ್ಟೀಸ್ ಇರುತ್ತೆ ನನಗೆ. ನಾನು ಸುಜಾತ ಗೋಪಿನಾಥ್ ಅಂತ ನಮ್ಮ ಗುರುಗಳು, ಗಮಕ ಮತ್ತು ಸಂಗೀತ ಗುರುಗಳು, ಅವ್ರ ಹತ್ರ ಕಲಿತಾ ಇದ್ದೀನಿ. ಹರಿಹರದಲ್ಲಿ ಇರ್ತಾರೆ ಅವರು. ನಾನು ಇಲ್ಲಿಂದ ಹರಿಹರಕ್ಕೆ ಹೋಗ್ಬಿಟ್ಟು ಶನಿವಾರ ಭಾನುವಾರ ಹೋಗಿ ಬರೋದು 5 ತಾಸು ಆಗುತ್ತೆ. ಒಬ್ಬಳೇ ಹೋಗಿ ಬರ್ತೀನಿ. ಈಗ ಬಸ್ಸಲ್ಲಿ ಹೋಗಿ ಬರ್ತೀನಿ. ಸತತ 6ನೇ ಕ್ಲಾಸಿಂದ ಹೋಗ್ತಾ ಇದ್ದೀನಿ ನಾನು. ಇವಾಗ 5 ವರ್ಷ ಆಯ್ತು ನಾ ಕಲಿತಾ. ಅವ್ರಮ್ಮ ಕರ್ಕೊಂಡು ಹೋಗ್ತಾ ಇದ್ರು. 8th ಸ್ಟ್ಯಾಂಡರ್ಡಿಂದ ಅವಳೇ ಹೋಗ್ತಾಳೆ, ಒಬ್ಬಳೇ ಹರಿಹರಕ್ಕೆ ಒಬ್ಬಳೇ ಹೋಗ್ತಾಳೆ. ಬೇಕು ಅಷ್ಟು ಬೇಕು. ಆಮೇಲೆ ಫ್ಯಾಮಿಲಿ ಸಪೋರ್ಟ್ ತುಂಬ ಇದೆ. ಅವರು ಏನು ಬರೇ ಓದು ಅಥವಾ ಬೇರೆ ಆ್ಯಕ್ಟಿವಿಟೀಸ್ ಮಾಡಬೇಡ ಅಂತಂದರೆ ನಾನು ಹಾಡು ಕಲೀಲಿಕ್ಕೆ ಆಗ್ತಿರ್ಲಿಲ್ಲ. ಎಲ್ಲರೂ ಭಾಳ ಹುರಿದುಂಬಿಸ್ತಾರೆ ನನಗೆ ಹಾಡು ಪ್ರಾಕ್ಟೀಸ್ ಮಾಡೋಕ್ಕೆ, ಟೈಮ್ ಕೊಡೋಕ್ಕೆ ಎಲ್ಲರೂ ಮಾಡ್ತಾರೆ. ಆಮೇಲೆ ನಮ್ಮ ಓಣಿಯಲ್ಲಿ ಎಲ್ಲರೂ, ತಾತ ಆಗಿರ್ಬೋದು, ನಮ್ಮ ಚಿಕ್ಕಪ್ಪ ಆಗಿರ್ಬೋದು, ಎಲ್ಲರೂ ನಮಗೆ ಹಾಡು ಹೇಳು ಅಥವಾ ನಮ್ಗೆ ಅವರು ಸ್ಫೂರ್ತಿ ತುಂಬೋದಕ್ಕೆ ನಂಗೆ ಇನ್ನೂ ಹಾಡಬೇಕು ಅಂತ ಅನಿಸುತ್ತೆ. ನಂಗೆ ಕಲಿಯೋಕ್ಕೆ ಮುಂದೆ ನನಗೆ ಹೆಲ್ಪ್ ಆಗುತ್ತೆ. ಈ ನಿಮ್ಮ ಈ ಮಠದ ವಾತಾವರಣದಲ್ಲಿ ಹಾಡು ಸಂಗೀತ ಕಲೆ ಇದೆ. ಮುಂಚೆ ಸಂಗೀತ ಪದ್ಧತಿ ಇಲ್ಲ. ಸಂಗೀತ ಮೇಷ್ಟ್ರು ಅಂತ ಅವಾಗ ಬರ್ತಾ ಇದ್ರು.
ಭಜನೆ ಎಲ್ಲ ನಮ್ಮ ಊರಲ್ಲಿ ದಾಸ ಸಾಹಿತ್ಯ ಪರಂಪರೆ ಇರೋದ್ರಿಂದ ಭೀಮವನವ್ರದ್ದು ಎಲ್ಲ ಇರೋದ್ರಿಂದ ಎಲ್ಲರಿಗೆ ಎಲ್ಲ ಹಾಡುಗಳು ಬರ್ತವೆ. ಎಲ್ಲ ಹಾಡುಗಳು ಭಜನೆ ಹಾಡುಗಳೆಲ್ಲ ಹೇಳ್ತಾರೆ. ಸಂಗೀತದ ಪ್ರಕಾರ ಹಿಂದೂಸ್ತಾನಿ ಕರ್ನಾಟಕ ಸಂಗೀತ ಗಮಕ ಶೈಲಿಯಲ್ಲೇ ಹೇಳೋದು. ಅವ ಮುಂಚೆ ಗುರುಗಳಿದ್ರು, ಈಗ ಗುರುಗಳು ಯಾರೂ ಇಲ್ಲ. ಇವಾಗ ಹರಿಹರದಲ್ಲಿ ಒಬ್ಬರು ನಮಗೆ ಸಿಕ್ಕಿದ್ದಾರೆ, ಅವ್ರ ಹತ್ರ ವಾರಕ್ಕೆ 2 ದಿನ ಹೋಗ್ತಾಳೆ. ಇವಳು ಸತತವಾಗಿ ಬೆಳಿಗ್ಗೆಲ್ಲ ಪ್ರಾಕ್ಟೀಸ್ ಮಾಡ್ತಾಳೆ ಅಂತೇಳಿ ನಾವು ಪ್ರೋತ್ಸಾಹ ಮಾಡ್ತೀವಿ. ಅವಳ ಅಭ್ಯಾಸದಲ್ಲಿ ನಾವು ಯಾವುದು ಫೋರ್ಸಿಬಲಿ ಆಗಿ ತಪ್ತಾ ಇಲ್ಲ, ಅವಳಾಗಿ ಮುಂದೆ ಹೋಗ್ತಾ ಇದ್ದಾಳೆ, ನಾವು ಹಿಂದೆ ನಿಂತ್ಕೊಂಡು ಬೆನ್ ತಡ್ತಾ ಇದ್ದೀವಿ. ಅಮ್ಮ, ಅವ್ರು ನಿಮ್ಮ ಮಗಳ ಸಂಗೀತ ಆಸಕ್ತಿ ನೀವು ಅಂದ್ರೆ ಮನೆಯಿಂದ ಶುರು ಆಯ್ತಾ ಅಥವಾ ಅವರೇ ಕೇಳಿದ್ರೆ ಅಥವಾ ನೀವು ಶುರು ಮಾಡಿದ್ರೆ ಹೇಗಾಯ್ತು? ಮುಂಚೆ ನಾನು ಇಲ್ಲಿ ಭಜನಾ ಮಂಡಳಿಯಲ್ಲಿ ಅಲ್ಲೇ ಇದ್ದೆ ನಾನು. ಎಲ್ಲರೂ ಇದ್ರೆ ಇವರೆಲ್ಲ ಯೂನಿಟ್ ಎಲ್ಲ ಇತ್ತು. ಜೊತೆಗೆ ಅವಳನ್ನ ಕರ್ಕೊಂಡು ಹೋಗ್ತಾ ಇದ್ದೆ. ಅವಳಿಗೂ ಇಂಟ್ರೆಸ್ಟ್ ಇತ್ತು. ಹಾಡು ಹೇಳಿದ್ದೆಲ್ಲ ಮನೇಲಿ ಬಂದು ಹೇಳೋದು, ಒಂದು ಸ್ವಲ್ಪ ಗುನುಗುನು ಅನ್ಕೊಂತ ಹಾಡು ಹೇಳೋದು ಅದೆಲ್ಲ ಮಾಡ್ತಾ ಇದ್ಲು. ಜೊತೆಗೆ ಕೂಡಿಸ್ಕೊಂಡು ಅವಳಿಗೆ ಆಮೇಲೆ 1ನೇ ಕ್ಲಾಸ್ ಇದ್ದಾಗ ಇವಳಿಗೆ ಸಂಗೀತಕ್ಕೆ ಅವಾಗ ಪಾಠಕ್ಕೆ ಹಾಕಿದೆ ನಾನು. ಅವಾಗಿಂದ ಮೆಲ್ಲ ಪರಿಚಯ ಆಗಲಿ ಅಂತ ಹಾಕಿದ ಪಾಠ. ಅವಳ ಆಸಕ್ತಿ ತೋರಿದ್ದಕ್ಕೆ ಇಲ್ಲಿ ಆಸಕ್ತಿ ತೋರಿಸಿದ್ದಿಲ್ಲ ಅಂದ್ರೆ ನಾವು ಅಷ್ಟು ಪ್ರೋತ್ಸಾಹ ಮಾಡ್ತಿರ್ಲಿಲ್ಲ. ಅವಳ ಪರಿಶ್ರಮ ಇರೋದ್ರಿಂದ ನಮ್ಮ ಪ್ರೋತ್ಸಾಹ ಕೆಲಸ ಮಾಡ್ತಾರೆ. 2 ಸಲ ಜಿ ಕನ್ನಡಕ್ಕೆ ಹೋದ್ಲು. ಸೊ ಲಾಸ್ಟ್ ರೌಂಡ್ ಹೋಯ್ತು. ಇನ್ನೊಂದು ಬೇರೆ ಪ್ರತಿಭಾ ಕಾರಂಜಿನಲ್ಲೆಲ್ಲ ಸ್ಟೇಟ್ ಲೆವೆಲ್ ತನಕ ಹೋಗಿದ್ದಾಳೆ, ರಾಜ್ಯ ಮಟ್ಟದಲ್ಲಿ ಅದೆಲ್ಲ ಹೋಗಿದ್ದಾಳೆ. ನಿಮ್ಮ ಮಗಳ ತಯಾರಿ ಹೇಗಿರುತ್ತೆ? ಪ್ರತಿ ದಿವಸ ಹೇಗೆ ಮಾಡ್ತಾರೆ? ಅವಳು ಇವಾಗ ಏನಾದರೂ ಕಲಿಬೇಕು ಅಂದ್ಕೊಂಡ್ರೆ ಅದು ಬಿಡಲ್ಲ. ಅದು ನಮ್ಮ ಕಲಿತೆ ಮುಂದೆ ನೆಕ್ಸ್ಟ್ ಬೇರೆ ಪಾಠಕ್ಕೆ ಹೋಗ್ತಾಳೆ. ಅದಿಷ್ಟು ಶ್ರಮ ಪಟ್ಟಾದರೂ ಬರೋ ತನಕ ಬಿಡಲ್ಲ, ಹಾಗೆ ಹೇಳ್ಬೋದು. 3 ತಾಸು ಆಗ್ಬೋದು, 4 ತಾಸು ಆಗ್ಬೋದು. ಬೆಳಗ್ಗೆ ಕೂತ್ಕೊಂಡ್ಲು ಅಂದರೆ ಕರೆಕ್ಟಾಗಿ ಆ ಶ್ರುತಿಬದ್ಧವಾಗಿ ಅವಳು ಕರೆಕ್ಟಾಗಿ ಅವಳು ತನ್ನ ಅನಿಸ್ಬೇಕು ಕರೆಕ್ಟು ಅಂತ. ಆಮೇಲೆ ಅವ್ರ ಮೇಡಮನ್ನು ಕೇಳಿಬಿಟ್ಟು ಎಲ್ಲ ಕಲಿತಾಳೆ. ಮೇಡಮ್ ಹೇಳ್ಕೊಟ್ಟಿದ್ದನ್ನ ಆಡಿಯೋ ರೆಕಾರ್ಡಿಂಗ್ ಮಾಡ್ಕೊಂಡು ಅದ್ರ ಮತ್ತೆ ಆ ಲೆವೆಲ್ ತನಕ ರೀಚ್ ಆಗೋ ತನಕ ಪ್ರಾಕ್ಟೀಸ್ ಮಾಡ್ತಾನೆ ಇರ್ತಾರೆ. ಈಗ ಹರಿಹರಕ್ಕೆ ಹೋಗ್ಬೇಕಾದ್ರೆ ಇಲ್ಲಿಂದ ಮೇಡಮಿಗೆ ಒಪ್ಪಿಸ್ಬೇಕಂದ್ರೆ ಬಸ್ಸಲ್ಲೇ ಹಾಡು ಹೇಳ್ಕೊಂತ ಹೋಗ್ತಾಳೆ. ಅಲ್ಲಿ ಹಾಡು ಕಲ್ತ ಮೇಲೆ ಅದು ರೆಕಾರ್ಡಿಂಗ್ ಮಾಡಿದ್ಮೇಲೆ ಅದನ್ನ ಗುನುಗುನು ಅನ್ಕೊಂತ ಅಲ್ಲಿಂದ ಇಲ್ಲಿ ತನಕ ಬರ್ತಾರೆ. ಈ ತರ ಮಾಡೋದ್ರಿಂದ ಮುಂದುವರ್ಸ್ಕೊಂತ ಹೋಗ್ತದೆ. ಎಲ್ಲರೂ ಅವ್ರು ಕೇಳ್ತಾರೆ, ಇಲ್ಲ ಅವ್ರು ಕೇಳ್ತಾರೆ, ನಾನು ಹಿಂಗಿಂಗೆ ಅಂತ ಹೇಳ್ತೀನಿ. ಅವ್ರು ಆಸಕ್ತಿ ಇದ್ದರೆ ಇನ್ನೂ ಹೆಚ್ಚು ಪ್ರಶ್ನೆ ಕೇಳ್ತಾರೆ. ನಂಗೆ ಹೇಳೋ ಮೂಡಿದ್ರೆ ಅಥವಾ ಏನು ಸುಸ್ತಾಗಿರಲಿಲ್ಲ ಅಂದರೆ ನಾನು ಅವ್ರಿಗೆ ಪರಿಚಯ ಮಾಡಿಕೊಡ್ತೀನಿ. ಸಂಗೀತದಲ್ಲಿ ಹಿಂಗಿರುತ್ತೆ, ನೀವು ಸೇರಿಸಿ ನೀವು ಹಾಡಿ ಅಂತೆಲ್ಲ ಯಾರಿಗೂ ಹೇಳ್ತೀನಿ. ಆಮೇಲೆ ಇಲ್ಲ ಅಂದರೆ ನಂಗೆ ಆಗಿಲ್ಲ ಅಂದರೆ ಅವ್ರಿಗೆ ಹೇಳ್ತೀನಿ, ಅಥವಾ ಅವ್ರಿಗೂ ಆಸಕ್ತಿ ಇದ್ದರೆ ಅವ್ರು ಕೇಳ್ತಾರೆ. ಇಲ್ಲ ಅಂದರೆ ಓಕೆ, ನನ್ನ ಪಾಡಿಗೆ ನಾನು ಹಾಡು ಪ್ರಾಕ್ಟೀಸ್ ಮಾಡ್ಕೋತೀನಿ. ಜೋರಾಗೇನು ಹೇಳಲ್ಲ, ನನ್ನ ಮನಸ್ಸಲ್ಲೇ ಹೇಳ್ಕೊತೀನಿ, ಚೂರು ಮೆಲ್ಲಕ್ಕೆ ಹೇಳ್ಕೊತೀನಿ. ಜನರೊಳಗಿದ್ದು ದ್ವೇಷ ಮಾಡಿಸದಿರು, ರಜಗುಣದವರಲ್ಲಿ ದೃಢ ಕೊಡದಿರು, ಕುಜನಕ್ಕೆ ಪ್ರೇರಿಸಿ ಪೂಜೆ ಮಾಡಿಸದಿರು, ತ್ರಿಜಗ ಮಧ್ಯದಿ ಕುಜನಕ್ಕೆ ಪ್ರೇರಿಸಿ ಪೂಜೆ ಮಾಡಿಸದಿರು, ನಿನ್ನ ವ್ಯಾಪಾರದ ವಿನಾ ಅಜಭವಾದ್ಯರು ಆಯನಲಾಪರೆ ಭಜಿಸಿ ಬೇಡುವೆನಯ್ಯ ಬಹುಕಾಲವಾಗೆ. ನಾನು ಯಜಮಾನನೆಂಬ ಮಾತು ವಹಿಸಲಾರದು ಹರಿಯೇ, ನಾನು ಯಜಮಾನನೆಂಬ ಮಾತು ನುಡಿಸಲಾಗದು ಹರಿಯೇ. ವಿಜಯ ಸಾರಥಿ ನಮ್ಮ ವಿಜಯ ವಿಠ್ಠಲರೇಯ, ವಿಜಯ ಸಾರಥಿ ನಮ್ಮ ವಿಜಯ ವಿಠ್ಠಲರೇ. ದ್ವಿಜ ಕುಲದಲ್ಲಿ ಎನ್ನ ಕೂಡಿ ಪುಟ್ಟಿದ ದೈವ,
ದ್ವಿಜ ಕುಲದಲ್ಲಿ ಎನ್ನ ಕೂಡಿ ಪುಟ್ಟಿದ ದೈವ ವಿಜಯ ಸಾರಥಿ ನಮ್ಮ ವಿಜಯ ವಿಠ್ಠಲರೇ ದ್ವಿಜ ಕುಲದಲ್ಲಿ ಎನ್ನ ಕೂಡಿ ಪುಟ್ಟಿದ ದೈವ ಅಂದವಾದ ಕರ್ಪೂರದ ಕರಡಿಗೆ ಬಾಯೊಳಗೊಮ್ಮೆ ಮುದ್ದು ತಾರೋ ರಂಗ ಎದ್ದು ಬಾರೋ ಮುದ್ದು ತಾರೋ ರಂಗ ಎದ್ದು ಬಾರೋ ಅಂದವಾದ ಕರ್ಪೂರದ ಕರಡಿಗೆ ಬಾಯೊಳಗೊಮ್ಮೆ ಮುದ್ದು ತಾರೋ ರಂಗ ಎದ್ದು ಬಾರೋ ವಿಷವನು ಮೀಸಲು ಬಂದ ಅಸುರೆ ಪೂತನಿಯ ಕೊಂಡೆ ವಿಷವನು ಮೀಸಲು ಬಂದ ಅಸುರೆ ಪೂತನಿಯ ಕೊಂಡೆ ವಶವಲ್ಲವೋ ಮಗನೇ ನಿನ್ನ ವಿಷವನುಂಡ ಬಾಯೊಳಗೊಮ್ಮೆ ಮುದ್ದು ತಾರೋ ರಂಗ ಎದ್ದು ಬಾರೋ ಕಡೆದ ಸಮಯದಿ ಬಂದು ಕಡೆವ ಸತಿಯಳ ಕೈಯ ಪಿಡಿದು ಕಡೆವ ಸಮಯದಿ ಬಂದು ಕಡೆವ ಸತಿಯಳ ಕೈಯ ಪಿಡಿದು ಕಡೆದ ಬೆಣ್ಣೆ ಮೊಸರನ್ನೆಲ್ಲ ಒಡನೆ ಮೆದ್ದ ಬಾಯೊಳಗೊಮ್ಮೆ ಮುದ್ದು ತಾರೋ ರಂಗ ಗೆದ್ದು ಬಾರೋ ತೊರವೆಯ ನಾರಸಿಂಹ ವರದ ಪುರಂದರ ವಿಠಲ ತೊರವೆಯ ನಾರಸಿಂಹ ವರದ ಪುರಂದರ ವಿಠಲ ವರದ ಪುರಂದರ ವಿಠಲ ವರದ ಪುರಂದರ ವಿಠಲ ವರದ ಪುರಂದರ ವಿಠಲ ತೊರವೆಯ ನಾರಸಿಂಹ ವರದ ಪುರಂದರ ವಿಠಲ ಹರವಿ ಹಾಲಲ್ಲೆಲ್ಲ ಕುಡಿದ ನೊರೆ ಹಾಲಿನ ಬಾಯೊಳಗೊಮ್ಮೆ ಮುದ್ದು ತಾರೋ ರಂಗ ಎದ್ದು ಬಾರೋ ಅಂದವಾದ ಕರ್ಪೂರದ ಕರಡಿಗೆ ಬಾಯೊಳಗೊಮ್ಮೆ ಮುದ್ದು ತಾರೋ ರಂಗ ಎದ್ದು ಬಾರೋ ಮುದ್ದು ತಾರೋ ರಂಗ ಮುದ್ದು ತಾರೋ ರಂಗ ಮುದ್ದು ತಾರೋ ರಂಗ ಎದ್ದು ಬಾರೋ ಹರ ತನ್ನ ಭಕ್ತರ ತಿರಿವಂತೆ ಮಾಡುವ ಓರೆದು ನೋಡುವ ಸುವರ್ಣದ ಚಿನ್ನದಂತೆ ಹರ ತನ್ನ ಭಕ್ತರ ತಿರಿವಂತೆ ಮಾಡುವ ಓರೆದು ನೋಡುವ ಸುವರ್ಣದ ಚಿನ್ನದಂತೆ ಹರ ತನ್ನ ಭಕ್ತರ ಅರೆದು ನೋಡುವ
ಕರವಿಡಿ ದೆತ್ತಿಕೊಂಬ ನಮ್ಮ ರಾಮನಾಥನು ಬೇದರದೆ ಬೆಚ್ಚದೆ ಇದ್ದಡೆ ಕರವಿಡಿ ದೆತ್ತಿಕೊಂಬ ನಮ್ಮ ರಾಮನಾಥನು ಹರ ತನ್ನ ಭಕ್ತರ ತೀರಿವಂತೆ ಮಾಡುವ ಓರೆದು ನೋಡುವ ಸುವರ್ಣದ ಚಿನ್ನದಂತೆ ಹರ ತನ್ನ ಭಕ್ತರ ವಾರಿಜ ಲಯಪತಿ ವಾರಿಜ ನಾಭನೆ ವಾರಿಜ ಭವಪಿತ ವಾರಿಜ ನೇತ್ರನೆ ವಾರಿಜ ಮಿತ್ರ ಅಪಾರ ಪ್ರಭಾವನೆ ವಾರಿಜ ಜಾಂಡದ ಕಾರಣ ದೊರೆ ಬಾರಯ್ಯ ಬಾ 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 ಭಕುತರ ಪ್ರಿಯ ಶ್ರೀನಿವಾಸರಾಯ ವಾರಿಜ ಲಯಪತಿ ವಾರಿಜ ನಾಭನೆ ವಾರಿಜ ಭವಪಿತ ವಾರಿಜ ನೇತ್ರನೆ ವಾರಿಜ ಮಿತ್ರ ಅಪಾರ ಪ್ರಭಾವನೆ ವಾರಿಜ ಜಾಂಡದ ಕಾರಣ ದೊರೆ ಬಾರಯ್ಯ ಬಾ 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 ಭಕುತರ ಪ್ರಿಯ ಶ್ರೀನಿವಾಸರಾಯ ಸಂಧ್ಯಾನವೇರಿ ಬಪ್ಪರಂಗ ದೇವೋ ತುಂಗನಂದ ನಂದನ ಅರಿಮದ ಭಂಗ ಕಾರುಣ್ಯಪಾಂಗ ಸಿಂಧು ಶಯನ ಸುಂದರಾಂಗ ಹೇ ನಾರಸಿಂಗ ಸಂಧ್ಯಾನ ವೇರಿ ಬಪ್ಪರಂಗ ದೇವೋ ತುಂಗನಂದ ನಂದನ ಅರಿಮದ ಭಂಗ ಕಾರುಣ್ಯಪಾಂಗ ಸಿಂಧು ಶಯನ ಸುಂದರಾಂಗ ಹೇ ನಾರಸಿಂಗ ಕಂದ ವಿರಚಿಯು ನಂದಿ ವಾಹನ ಅಮರೇಂದ್ರ ಸನಕಸ ನಂದನಾಗಿ ಮುನಿ ವೃಂದ ಬಂದು ನಿಧಿ ದಿಂಧಿಂದಿಮಿಕೆಂದು ನಿಂದಾಲನು ಆನಂದದಿ ಮನಕ್ಕೆ ಬಾರಯ್ಯ ಬಾ 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 ಭಕುತರ ಪ್ರಿಯ ಶ್ರೀನಿವಾಸರಾಯ ತಡ ಮಾಡ ಬ್ಯಾಡ ಓಹೇನಲ್ಲ ವಾಕೂಲಾಲಿ ಸನ್ನೊಡೆಯ ಶ್ರೀ ಗೋಪಾಲ ವಿಠಲ ದೇವಾ ಪರಕು ಅಡಿಗಳ ನೀಡು ಭಕ್ತವತ್ಸಲ ಶ್ರೀಲಕುಮಿನಲ್ಲ ತಡ ಮಾಡ ಬ್ಯಾಡ ಓಹೇನಲ್ಲ ವಾಕೂಲಾಲಿ ಸನ್ನೊಡೆಯ ಶ್ರೀ ಗೋಪಾಲ ವಿಠಲ ದೇವಾ ಪರಾಕು ಅಡಿಗಳ ನೀಡು ಭಕ್ತವತ್ಸಲ ಶ್ರೀಲಕುಮಿನಲ್ಲ ಮಡುವಿನೊಳಗೆ ಗಜ ಮೊರೆ ಇಡಲಾಕ್ಷಣ ಮಡದಿಗೆ ಹೇಳದೆ ದುಡನೆ ಬಂದು ಹಿಡಿದು ನಕನ ಬಾಯಿ ಕಡಿದು ಬಿಡಿಸಿದನೆ ಸಡಗರದಲ್ಲಿ ಭ್ರಮೆ ಕೊಡವಿಯೊಡನೆ ಬೆಗರಾರಯ್ಯ ಬಾ 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 ಭಕುತರ ಪ್ರಿಯ ಶ್ರೀನಿವಾಸರಾಯ ವಾರಿಜ ಲಯಪತಿ ವಾರಿಜ ನಾಭನೆ ವಾರಿಜ ಭವಪಿತ ವಾರಿಜ ನೇತ್ರನೆ ವಾರಿಜ ಮಿತ್ರ ಅಪಾರ ಪ್ರಭಾವನೆ ವಾರಿಜ ಜಾಂಡದ ಕಾರಣ ದೊರೆ ಬಾರಯ್ಯ ಬಾ 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 ಭಕುತರ ಪ್ರಿಯ ಶ್ರೀನಿವಾಸರಾಯ ಭಕುತರ
ಶ್ರೀನಿವಾಸ. ನಿಲ್ಲೇ ನಿಲ್ಲೇ ಕೊಲ್ಲಾಪುರ ದೇವಿ, ನಿಲ್ಲೇ ಬಾರೆ ಗೆಜ್ಜೆ ಗಲ್ ಗಲ್ ಎನ್ನುತ್ತಾ. ನಿಲ್ಲೇ ನಿಲ್ಲೇ ಕೊಲ್ಲಾಪುರ ದೇವಿ, ನಿಲ್ಲೇ ಬಾರೆ ಗೆಜ್ಜೆ ಗಲ್ ಗಲ್ ಎನ್ನುತ್ತಾ. ಸಾಗರ ಕರಿ ತರಣಿಗೆ ನೀ ಕೋಟಿ ತರುಣ ಕಿರಣ ರತ್ನ ಭರಣ ಬಿಟ್ಟು. ಕರುಣ ಸಾಗರ ಕರಿ ತರುಣಿಯೇ ನೀ ಕೋಟಿ ತರುಣ ಕಿರಣ ರತ್ನ ಭರಣ ಬಿಟ್ಟು. ಮಣಿಕೌಸ್ತುಭ ವಕ್ಷ ಸ್ಥಳದಲ್ಲಿ ಒಕ್ಕುವ, ಮಣಿಕೌಸ್ತುಭ ವಕ್ಷ ಸ್ಥಳದಲ್ಲಿ ಒಕ್ಕುವ ಸುಬರವಾಹನ ಲಕ್ಷ್ಮಿ ಶರಣು ಬಂದಿದಳೆ. ನಿಲ್ಲೇ ನಿಲ್ಲೇ ಕೊಲ್ಲಾಪುರ ದೇವಿ, ನಿಲ್ಲೇ ಬಾರೆ ಗೆಜ್ಜೆ ಗಲ್ ಗಲ್ ಎನ್ನುತ್ತಾ. ಶೇಷಗಿರಿಯ ಶ್ರೀನಿವಾಸನ ಎದೆಯಲ್ಲಿ ವಾಸವಾಗಿರಲತಿ ಪ್ರೇಮದಲ್ಲಿ. ಶೇಷಗಿರಿಯ ಶ್ರೀನಿವಾಸನ ಎದೆಯಲ್ಲಿ ವಾಸವಾಗಿರಲತಿ ಪ್ರೇಮದಲ್ಲಿ. ಈಶನಾರದ ಬ್ರಹ್ಮಾಸುರರೊಡೆಯ, ಈಶನಾರದ ಬ್ರಹ್ಮಾಸುರರೊಡೆಯ, ಭೀಮೇಶ ಕೃಷ್ಣನ ನಿಜದ ಸರಿಗತಿ ನೀನೆ. ಇಲ್ಲ ನಾರದ ಬ್ರಹ್ಮಾಸುರರೊಡೆಯ, ಭೀಮೇಶ ಕೃಷ್ಣರ ನಿಜದ ಸರಿಗದ ನೀಡೆ. ನಿಲ್ಲೇ ನಿಲ್ಲೇ ಕೊಲ್ಲಾಪುರ ದೇವಿ, ನಿಲ್ಲೇ ಬಾರೆ ಗೆಜ್ಜೆ ಗಲ್ ಗಲ್ ಎನ್ನುತ್ತಾ. ನಿಲ್ಲೇ ಬಾರೆ ಗೆಜ್ಜೆ ಗಲ್ ಗಲ್ ಎನ್ನುತ್ತಾ. ನಿಲ್ಲೇ ಬಾರೆ ಗೆಜ್ಜೆ ಗಲ್ ಗಲ್ ಎನ್ನುತ್ತಾ. ಕಲ್ಯಾಡಿಲ್ಲಿಗೆ ಬಂದನೆ, ಎಲ್ಲಾಡಿಲ್ಲಿಗೆ ಬಂದನೆ, ಈತನು ಕೌಸಲ್ಯ ದೇವಿಯ ಕಂದನೆ. ಎಲ್ಲಾಡಿಲ್ಲಿಗೆ ಬಂದ ಚಲ್ವೆ ಕೌಸಲ್ಯ ಕಂದ, ಪುಲ್ಯಲೋಚನ ಜಾನಕಿ ಲಕ್ಷ್ಮಣ ರನೆ ಕೂಡಿ ಎಲ್ಲಾಡಿಲ್ಲಿಗೆ ಬಂದನೆ. ಸನಕಾದಿ ಸುರವಂದಿತ ಮಾಣಿಕ್ಯ ರತ್ನ ಪದಕ ಪಚದಿ ಭೂಷಿತ. ಜನಕ ಜಾಹ್ನವಿ ಜಾನಕಿ ರಾಮರೇ ಬರು, ಜನಕ ಜಾಹ್ನವಿ ಜಾನಕಿ ರಾಮರೇ ಬರು. ವನಕ್ಕೆ ಬಂದ್ವಾರಿದಿ ಕಟ್ಟಿ ವಾನರನ ಕೂಡ್ಯಲ್ಯ ಇಲ್ಲಿಗೆ ಬಂದನೆ.
ಬನ್ನಿ ಮುಡಿಯೋಣ ಬಾರ ಕೋಲು ಕೋಲ, ಚಿನ್ನ ತರುವೋಣ ಬಾರ ಕೋಲು ಕೋಲ. ಬನ್ನಿ ಮುಡಿಯೋಣ ಬಾರ ಕೋಲು ಕೋಲ, ಚಿನ್ನ ತರುವೋಣ ಬಾರ ಕೋಲು ಕೋಲ. ಊರ ಸೀಮೆಯ ದಾಟಿ ಕಾಡ ಗಡಿಯನ್ನು ಸೇರಿ ನಾಡ ಸಂಪತ್ತ ತರ ಬನ್ನಿ. ಊರ ಸೀಮೆಯ ದಾಟಿ ಕಾಡ ಗಡಿಯನ್ನು ಸೇರಿ ನಾಡ ಸಂಪತ್ತ ತರ ಬನ್ನಿ. ಬೆಳೆದ ಬೆಳಸಿಗೆ ಬನ್ನಿ ಭೂಮಿ ತಾಯಿಗೆ ಬನ್ನಿ, ಬೆಳೆದ ಬೆಳಸಿಗೆ ಬನ್ನಿ ಭೂಮಿ ತಾಯಿಗೆ ಬನ್ನಿ, ನಾಡ ಸಂಪತ್ತ ತರ ಬನ್ನಿ. ಓ ನಾಡ ಸಂಪತ್ತ ತರ ಬನ್ನಿ. ಬನ್ನಿ 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 ಮುಡಿಯೋಣ ಬಾರ ಕೋಲು ಕೋಲ, ಚಿನ್ನ ತರುವೋಣ ಬಾರ ಕೋಲು ಕೋಲ. ಬನ್ನಿ ಮುಡಿಯೋಣ ಬಾರ ಕೋಲು ಕೋಲ, ಚಿನ್ನ ತರುವೋಣ ಬಾರ ಕೋಲು ಕೋಲ. ಚಿನ್ನ ತರುವೋಣ ಬಾರ ಕೋಲು ಕೋಲ, ಚಿನ್ನ ತರುವೋಣ ಬಾರ ಕೋಲು ಕೋಲ. ಚಿನ್ನ ತರುವೋಣ ಬಾರ ಕೋಲು ಕೋಲ. ಅಲ್ಲಿ 5 ರೌಂಡ್ಸ್ ಇರುತ್ತೆ. ಫಸ್ಟ್ ನಾನು 5ನೇ ಕ್ಲಾಸ್ನಲ್ಲಿ ಇದ್ದಾಗ ಹೋಗಿದ್ದೆ. ಅಲ್ಲಿ 3rd ರೌಂಡ್ ತನಕ ಸೆಲೆಕ್ಟ್ ಆಗಿತ್ತು. ಅದೇ ಫೈನಲ್ ರೌಂಡ್ ಇತ್ತು ಅವಾಗ. ಇವಾಗ ಮತ್ತೆ ಇನ್ನೂ ಕಡಿಮೆ ಮಾಡಿದರು. 3 ರೌಂಡ್ಸಿಂದ 2 ರೌಂಡ್ಸಿಗೆ ಹಂಗೆ ಮಾಡಿದರು. ಮತ್ತೆ 3 ರೌಂಡ್ಸಿಗೆ ಮಾಡಿದರು ಇವಾಗ ಈ ಸೀಸನಲ್ಲಿ. ಈಗ ಹೆಂಗಂದರೆ 21 ಸೀಸನ್ 22 ಸೀಸನ್ ಅಂತ ಮಾಡ್ತಾ ಇಲ್ಲ. ಸೊ ಚಿಕ್ಕವರು 6 ವರ್ಷದಿಂದ 60 ವರ್ಷದ ತನಕ ಅವ್ರು ತೊಗೋತಾ ಇದ್ದಾರೆ. ಲಿಟ್ಲ್ ಚಾಂಪ್ಸ್ ಮತ್ತು ಸೀನಿಯರ್ ಅಂತ ಇಲ್ಲ ಇವಾಗ. ಸೊ 6 ವರ್ಷದಿಂದ 60 ವರ್ಷದ ತನಕ ಕಂಟೆಸ್ಟೆಂಟ್ ಎಲ್ಲರೂ ಬರ್ತಾರೆ. ಅಲ್ಲಿ ಒಂದು ಸುಮಾರು ಎಲ್ಲ ಕರ್ನಾಟಕದಿಂದ ಬಂದಿದ್ದರು. 50,000 ಮೆಂಬರ್ಸ್ ಬಂದಿದ್ದರು. ಅದರಲ್ಲಿ 200 ಜನ ತನಕ ಒಳಗಡೆ ಸೆಲೆಕ್ಟ್ ಆಗಿದೆ. ಆಮೇಲೆ 60 ಜನ ಒಳಗೆ ಸೆಲೆಕ್ಟ್ ಆಗಿದೆ. ಆಮೇಲೆ ಲಾಸ್ಟ್ ರೌಂಡಲ್ಲಿ ಹೋಯಿತು. 30 ಮೆಂಬರ್ಸ್ ಇರ್ತಾರೆ, ಅದರಲ್ಲಿ ಸೆಲೆಕ್ಟ್ ಆಗಲಿಲ್ಲ. ಕುಮಾರಿ ಅಮೂಲ್ಯ ಅವರು ಹರಪನಹಳ್ಳಿಯ ಪ್ರತಿಭೆ. ಹರಪನಹಳ್ಳಿ ಅಂತಂದರೆ ಇದು ಕಲಾವಿದರ ಲೋಕ, ಇದು ಸಾಹಿತಿಗಳ ಲೋಕ, ಬೀಚಿಯವರು ಹುಟ್ಟು ಬೆಳೆದ ನಾಡಿದು. ಅಂತಹ ನಾಡಿನಲ್ಲಿ ಅವರ ದೂರದ ಸಂಬಂಧಿ ಆಗ್ಬೇಕು ಇವರು. ಎಷ್ಟು ಚೆನ್ನಾಗಿ ಹಾಡ್ತಾರೆ, ಎಷ್ಟು ಚೆನ್ನಾಗಿ ಕಲ್ತಿದ್ದಾರೆ, ಎಷ್ಟು ಒಳ್ಳೆಯ ಸಂಸ್ಕಾರ ಶ್ರದ್ಧೆ ಇದೆ. ಮಾರ್ಗ ಮತ್ತು ದೇಸಿ ಅಂದರೆ ಈ ಶಾಸ್ತ್ರೀಯವಾಗಿ ಕಲ್ತದ್ದು ಹೌದು, ಜನಪದ ದರದ ದೇಸಿ ಹಾಡುಗಳು ಹೌದು, ಎರಡನ್ನೂ ಕಲ್ತಿರುವಂತಹ ಪ್ರತಿಭಾವಂತೆ. ಈಕೆಗೆ ಈ ನನ್ನ ಸಹೋದರಿಗೆ ಶುಭವಾಗಲಿ, ಒಳ್ಳೆಯದಾಗಲಿ, ದೊಡ್ಡ ಎತ್ತರಕ್ಕೆ ಬೆಳೀಲಿ ಅಂತ ನಾನು ನಿಮ್ಮೆಲ್ಲರ ಪರವಾಗಿ ಹಾರೈಸ್ತೇನೆ. ಆ್ಯಂಡ್ ವಿಶ್ ಯು ಆಲ್ ದ ಬೆಸ್ಟ್. ಅವ್ರ ಕುಟುಂಬಕ್ಕೆಲ್ಲ ಒಳ್ಳೆಯದಾಗಲಿ. ಧನ್ಯವಾದ.